ಓಂ ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 19 ಉಪದೇಶಗಳು. ಸಮರ್ಥ ಸದ್ಗುರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ 3 ಲೋಕಗಳಲ್ಲಿಯೂ ತಾನು ಪಡೆಯಬೇಕಾದದ್ದು ಏನೆಂದು ಇಲ್ಲವೆಂದು, ಆದರೂ ಲೋಕಕ್ಕೆ ಆದರ್ಶವಾಗಿ ಧರ್ಮವನ್ನು ಆಚರಿಸುತ್ತಾ ಇರುವೆನೆಂದು ಹೇಳಿದ್ದಾನೆ. ನಿಜವಾದ ಗುರುವು ಕೂಡ ಪೂರ್ಣ ಸಿದ್ಧನಾದ ಸಾಧಕನ ಹಾಗೆ ಸ್ವಧರ್ಮಕ್ಕೆ ಸೇರಿದ ವಿಧಿ ನಿಷೇಧಗಳನ್ನು ಪರಿಪಾಲಿಸುತ್ತಾ ಭಕ್ತರ ಭಾವಕ್ಕನುಗುಣವಾಗಿ ಅವರೊಡನೆ ವ್ಯವಹರಿಸಿ ಸೂಕ್ತ ರೀತಿಯಲ್ಲಿ ಸಂಸ್ಕರಿಸುತ್ತಾನೆ. ಈ ಅಂಶಗಳೆಲ್ಲವನ್ನು ಸಾಯಿಬಾಬಾನಲ್ಲಿ ನಾವು ಕಾಣಬಹುದು. ಆದ್ದರಿಂದಲೇ ಅವರು ಸಮರ್ಥ ಸದ್ಗುರು. ಒಂದು ದೂರದ ಮೂಲೆಯಲ್ಲಿರುವ ಕುಗ್ರಾಮದಲ್ಲಿ ಊರಾಗಲಿ ಹೆಸರಾಗಲಿ ಇಲ್ಲದೆ ಹುಚ್ಚು ಫಕೀರನಾಗಿ ಬೆಳಗಿದ ಸಾಯಿಬಾಬಾನನ್ನು ನೋಡಿ ಪ್ರಶಂಸೆ ಮಾಡಿರುವ ಸಾಧುಗಳ ಸಂಖ್ಯೆಗೆ ಲೆಕ್ಕವಿಲ್ಲ. ಅಪ್ಪ ಎನ್ನುವ ಕನ್ನಡ ಸಾಧು ಠಾಕೂರನನ್ನು, ತಪೋವನದ ಸಾಧು ಬಾಲಕೃಷ್ಣಿ ಉಪಾಸನಿ ಶಾಸ್ತ್ರಿಯನ್ನು, ಇಮಾಮ್ ಭಾಯಿ ಚೋಟೆ ಖಾನ್ ದರ್ವೇಶ ಶಾ ಎನ್ನುವ ಮುಸ್ಲಿಂ ಮಹನೀಯನನ್ನು, ಅಬ್ದುಲ್ಲನ ಗುರುವಾದ ಅಮೀರ್ ಉದ್ದೀನ್ ಫಕೀರನನ್ನು ಸಾಯಿ ದರ್ಶನಕ್ಕೆ ಕಳುಹಿಸಿದರು. ಅಷ್ಟೇ ಅಲ್ಲದೆ ಉಪಾಸನಾ ದೈವವಾದ ಶ್ರೀ ಮನ್ನಾರಾಯಣ ತನ್ನ ಉಪಾಸಕನಾದ ರೇಗೆಯನ್ನು, ಸಪ್ತಶೃಂಗಿ ದೇವಿ ತನ್ನ ಪೂಜಾರಿಯನ್ನು ಕೂಡ ದೇವಾದಿದೇವನು ಮುನಿಜನ ವಂದನೂ ಆದ ಸಾಯಿ ಸದ್ಗುರುವಿನ ದರ್ಶನ ಸೇವೆಗಳಿಗೆ ಕಳುಹಿಸಿದರು. ತುಳಜಾಪುರದ ಭವಾನಿ ದೇವಿ, ಹಾಗೆಯೇ ಚಂಡಲೇಶ್ವರಿ ದೇವಿಯೂ ಕೂಡ ನರಹರಿ ಶರ್ಮ ಎನ್ನುವ ಭಕ್ತನನ್ನು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯನ್ನು ಆಶ್ರಯಿಸೆಂದು ಹೇಳಿದ್ದನ್ನು ನಾವು ಗುರು ಚರಿತ್ರೆಯಲ್ಲಿ ನೋಡಬಹುದು. ಶಿವಕೇಶವಗಳನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡಿದಲ್ಲಿ ಆ ದೇವತೆಗಳು ಸದ್ಗುರುವನ್ನು ತೋರಿಸುತ್ತಾರೆಂದು, ಸದ್ಗುರು ಕೃಪೆಯುಂಟಾದಾಗ ಶಿವಕೇಶವರ ಕೃಪೆ ತನಗೆ ತಾನೇ ಆಗುವುದೆಂದು ಶ್ರೀ ಗುರು ಚರಿತ್ರೆ ತಿಳಿಸುತ್ತದೆ. ಸದ್ಗುರುವು ದೇವತೆಗಳಿಂದಲೂ ಅಧಿಕ ಎನ್ನುವುದು ನಿಶ್ಚಯದ ಮಾತು. ಹಿಂದೂಗಳಲ್ಲಿ ರೇಗೆ ಮತ್ತು ಬಾಲಾಭಾಟಿಗೂ, ಮುಸ್ಲಿಮರಲ್ಲಿ ಶೇಖ್ ಅಬ್ದುಲ್ಲಾ ಅನ್ವರ್ ಖಾನನಂತವರಿಗೂ ಉನ್ನತವಾದ ಆಧ್ಯಾತ್ಮಿಕ ವಿಕಾಸವನ್ನು ಮೊದಲುಗೊಂಡು ಅನೇಕ ಜನಕ್ಕೆ ಹಲವಾರು ರೀತಿಗಳಲ್ಲಿ ಶ್ರೇಯಸ್ಸನ್ನು ಅನುಗ್ರಹಿಸಿದ್ದಾರೆ ಸಾಯಿ. ಅವರು ಆಶ್ರಿತ ಕಲ್ಪವೃಕ್ಷ. ನಿಜವಾದ ಭಕ್ತಿಯಿಂದ ಯಾರೆಲ್ಲಿ ಸ್ಮರಿಸಿದರೆ ಅಲ್ಲಿ ಸಾಯಿ ಅವರ ಹಿಂದೆ ಇದ್ದು ರಕ್ಷಿಸುತ್ತಾರೆ. ಜಿಜ್ಞಾಸೆ, ಭಕ್ತಿ, ವಿಶ್ವಾಸಗಳಲ್ಲದೆ ಅಧಿಕಾರ, ಮದ ಮತ್ತು ಇತರ ಭಾವಗಳಿಂದ ಬಾಬಾನನ್ನು ಸಂದರ್ಶಿಸಿದವರಿದ್ದಾರೆ. ಒಂದು ದಿನ 1910ರಲ್ಲಿ ಬಾಬಾ ಉಗ್ರರಾಗಿ ನನ್ನನ್ನೊಬ್ಬ ದುಷ್ಟ ನೋಡುವುದಕ್ಕೆ ಬರುತ್ತಿದ್ದಾನೆ. ಸಹಜ ಮಾನವಾಯವಗಳಿರುವ ನನ್ನನ್ನು ನೋಡುವುದರಲ್ಲೇನಿದೆ ಎಂದು ಗರ್ಜಿಸಿದರು. ಕರ್ಟಿಸ್ ಮತ್ತು ಅವನ ಹೆಂಡತಿ ಮತ್ತು ಜಿಲ್ಲಾ ಕಲೆಕ್ಟರ್ ಮ್ಯಾಕ್ನೆಲ್ ಎಲ್ಲರೂ ಆಂಗ್ಲೇಯರು ಶಿರಡಿಯ ಚಾವಡಿಗೆ ಬಂದರು. ಕಮಿಷನರ್ ಒಬ್ಬ ಭಕ್ತನ ಹತ್ತಿರ ಒಬ್ಬ ದೊಡ್ಡ ಅಧಿಕಾರಿಗಳು ದರ್ಶನಕ್ಕೆ ಬಂದಿದ್ದಾರೆ, ಸಾಯಿಯನ್ನು ಬೇಗವಾಗಿ ಸಿದ್ಧವಾಗೆಂದು ಹೇಳುವೆಂದನು. ಸಾಯಿಯನ್ನು ನಾವು ಯಾರೂ ಹಾಗೆ ಆಜ್ಞಾಪಿಸುವುದಿಲ್ಲವೆಂದು, ಅವರ ದಯೆಗಾಗಿ ಕಾದು ನಿಲ್ಲದೆ ಬೇರೆ ಮಾರ್ಗವಿಲ್ಲವೆಂದು ಅಲ್ಲಿದ್ದ ಭಕ್ತರು ಹೇಳಿದರು. ಅರ್ಧ ಗಂಟೆಯಾದ ಬಳಿಕ ಸಾಯಿ ಭಿಕ್ಷೆಗೆ ಹೊರಡುತ್ತಿದ್ದಾಗ ನಮಸ್ಕರಿಸಿ, ಮಹಾರಾಜ, ನಿಮ್ಮ ಹತ್ತಿರ ಮಾತಾಡಬೇಕೆಂದಿದ್ದೇವೆ ಎಂದಳು ಶ್ರೀಮತಿ ಕರ್ಟಿಸ್. ನಾನು ಭಿಕ್ಷೆಗೆ ಹೋಗಬೇಕು, ಅರ್ಧ ಗಂಟೆ ತಡಿ ಎಂದರು ಸಾಯಿ. ಆದರೆ 10 ನಿಮಿಷದಲ್ಲೇ ಹಿಂದಕ್ಕೆ ಬಂದರು. ತಮಗೋಸ್ಕರವೇ ಬೇಗ ಬಂದಿರುವರೆಂದು ಭಾವಿಸಿ ಪುನಃ ನಮಸ್ಕಾರ ಮಾಡಿದಳು. ಸಾಯಿ 1 ಗಂಟೆ ತಾಳು ಎಂದು ಹೇಳಿ ಪುನಃ ಭಿಕ್ಷೆಗೆ ಹೊರಟು ಹೋದರು. ಅಹಂಕಾರಕ್ಕೇಟು ತಿಂದ ಆ ದೊರೆಗಳು ಹೊರಟು ಹೋದರು. ಅಧಿಕಾರಿಗಳ ಮೆಚ್ಚುಗೆಗೋಸ್ಕರ ಅಂಗಲಾಚುವುದು ಸಾಧು ಸತ್ಪುರುಷರಿಗೆ ನಿಷಿದ್ಧವೆಂದು ಅವರು ತೋರಿಸಿದರು. ನಿಜವಾದ ಪ್ರೇಮ ಕಂಡ ಕಡೆ ಅದನ್ನು ಗುರುತಿಸಿ ಆಧರಿಸುತ್ತಿದ್ದರು. 1913ರ ಶ್ರೀರಾಮನವಮಿಯ ಮುನ್ನ ನಾಮ ಸಪ್ತಾಹ ಜರುಗುತ್ತಿತ್ತು. ಎಲ್ಲಿ ನೋಡಿದರಲ್ಲಿ ಜನ ಕಿಕ್ಕಿರಿದು ನೆರೆದಿದ್ದಾರೆ. ಆಗ ಶ್ಯಾಮ್ನನ್ನು ಕರೆದು, ಗೋಡೆ ಆಚೆಯ ಕಡೆ ಒಬ್ಬ ವೃದ್ಧನಿದ್ದಾನೆ, ಅವನ ಬಾಯಲ್ಲಿ ನೊರೆ ಬಂದು ನನ ಮುತ್ತಿದೆ, ಅವನನ್ನು ಮಸೀದಿಯೊಳಕ್ಕೆ ಕರೆದುಕೊಂಡು ಬಾ ಎಂದರು. ನೋಡಿದರೆ ಅಲ್ಲೊಬ್ಬ ವೃದ್ಧನಿದ್ದಾನೆ. ಅವನನ್ನು ಕರೆತಂದ ಕೂಡಲೇ ಅವನ ಚೀಲದಿಂದ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಸ್ವಲ್ಪ ತಿಂದು ಮಿಕ್ಕಿದ್ದನ್ನು ಅವನಿಗೆ ಕೊಟ್ಟು ಅವನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರು. ಹಾಗೆಯೇ ಮಸೀದಿಯ ಮುಂದೆ ಒಂದು ನಾಯಿ ಇರುತ್ತಿತ್ತು. ಸಾಯಿ ಅದಕ್ಕೆ ರೊಟ್ಟಿ ಹಾಕುತ್ತಿದ್ದರು. ಒಂದು ದಿನ ಮಾಧವ್ ಫಾಸ್ಲೆ, ಛೀ ಹೋಗು ಎನ್ನುತ್ತಾ ನಾಯಿಯನ್ನು ಒದ್ದನು. ಕೂಡಲೇ ಸಾಯಿ, ಅದು ನನಗೋಸ್ಕರ ಬಂದಿದೆ, ನಿನಗಾಗಲ್ಲ, ಅದಕ್ಕೇನು ಮಾಡಬೇಡ ಎಂದು ಅವನನ್ನು ಬೈದರು. ಒಬ್ಬ ಧನಿಕ ಭಗವಂತ ತನಗೆ ಎಲ್ಲ ಕೊಟ್ಟಿದ್ದಾನೆಂದು, ಬ್ರಹ್ಮಜ್ಞಾನವೊಂದು ಲಭಿಸಿದರೆ ತನ್ನ ಜೀವನ ಸಂಪೂರ್ಣವಾಗುವುದೆಂದುಕೊಂಡು ಶಿರಡಿಗೆ ಬಂದನು. ಬಾಬಾ, ನೀವು ಮುಮುಕ್ಷುಗಳಿಗೆ ತಕ್ಷಣವೇ ಬ್ರಹ್ಮಜ್ಞಾನವನ್ನು ಕೊಡುವಿರೆಂದು ಕೇಳಿ ಹಣ ಮತ್ತು ಶ್ರಮವನ್ನು ಲೆಕ್ಕಕ್ಕಿಡದೆ ಬಂದಿದ್ದೇನೆ ಎಂದನು. ಸಾಯಿ ನಕ್ಕು, ನನ್ನ ಹತ್ತಿರಕ್ಕೆ ಬರುವವರೆಲ್ಲರೂ ಬಯಕೆಗಳಿಂದ ಬಂದವರೇ,
ಬ್ರಹ್ಮಜ್ಞಾನವನ್ನು ಬಯಸುವ ಬಂದಿರುವುದು ನನ್ನ ಅದೃಷ್ಟವೇ ಸರಿ ಎಂದರು. ಆ ಧನಿಕ ಒಬ್ಬಿ ಹೋದನು. ಸಾಯಿ ಅವನ ಹತ್ತಿರ ಆ ಮಾತು ಈ ಮಾತು ಮಾತನಾಡುತ್ತಲೇ ತಮಗೆ ಸಾಲವಾಗಿ 5 ರೂಪಾಯಿಗಳು ಬೇಕೆಂದು ಬಾಲ ಎನ್ನುವ ವರ್ತಕನ ಹತ್ತಿರ ಅಲ್ಲಿರುವವನೊಬ್ಬನನ್ನು ಕಳುಹಿಸಿದರು. ಪ್ರತಿ ಸಾರಿ ಅವನು ಬಂದು ಆ ವರ್ತಕನಿಲ್ಲವೆಂದು ಇಲ್ಲವೇ ಸಾಲ ಸಿಗಲಿಲ್ಲವೆಂದು ಬಂದು ಹೇಳಿದನು. ಇದನ್ನೆಲ್ಲ ನೋಡಿದ ಆ ಧನಿಕ ಬಿಡಿಗಾಸನ್ನು ಬಿಚ್ಚದೆ, ಬಾಬಾ ನಾನು ಹೋಗಬೇಕು, ಬೇಗ ಬ್ರಹ್ಮಜ್ಞಾನ ಪ್ರಸಾದವಾದರೆ ಒಳ್ಳೆಯದು ಎಂದನು ಸಾಯಿ. ನಾನು ಅದೇ ಮಾಡುತ್ತಿದ್ದೇನೆ, ಆದರೆ ನಾನೇನು ಮಾಡಲಿ? ಜ್ಞಾನ ಬೇಕೆಂದರೆ ಪಂಚ ಪ್ರಾಣಗಳು, 5 ಜ್ಞಾನೇಂದ್ರಿಯಗಳು, 3 ಮನಸ್ಸು, 4 ಬುದ್ಧಿ, 5 ಅಹಂಕಾರ, ಈ 5 ಭಗವಂತನಿಗೆ ಅರ್ಪಿಸಬೇಕು. ಅದೆಷ್ಟು ಕಷ್ಟ! ನಿನ್ನ ಹತ್ತಿರ ನನಗೆ ಬೇಕಾದದ್ದರ 50ರಷ್ಟಿದ್ದರೂ ಫಕೀರನಾದ ನನಗೆ ಅರ್ಹತೆ ಇಲ್ಲದ್ದರಿಂದ ಸಾಲ ನನಗೆ ಸಿಗಲಿಲ್ಲ. ದುಡ್ಡೇ ನಿನ್ನ ಪಾಲಿಗೆ ಬ್ರಹ್ಮ. ಅದರ ಮೇಲಿನ ಮೋಹ ನಶಿಸದೆ ಹೋದಲ್ಲಿ ಜ್ಞಾನ ಉಂಟಾಗದು ಎಂದರು. ಬಾಬಾ ಹತ್ತಿರ ಎಷ್ಟು ಜ್ಞಾನವಿದ್ದರೂ ಅರ್ಹತೆ ಇಲ್ಲದವನಿಗೆ ಲಭ್ಯವಾಗುವುದೆಲ್ಲವೆಂದರ್ಥ. ಯೇಸು ಪ್ರಭು ಕೂಡ ಇಂತಹ ಶ್ರೀಮಂತನ ಹತ್ತಿರ ಸೂಜಿಯ ಕಣ್ಣಿನಲ್ಲಿ ಒಂಟಿ ಹೋಗಬಹುದೇನೋ, ಆದರೆ ಸ್ವರ್ಗದ ಬಾಗಿಲ ಹತ್ತಿರ ಧನಿಕ ಹೋಗಲಾರ ಎಂದು ಹೇಳಿದ್ದಾರೆ. ಬಾಯಿ ಮಾತಿಗೆ ಆತ್ಮಜ್ಞಾನವನ್ನು ಬಯಸಿದವರಿಗೆ ಅದು ದಕ್ಕದು. ಹಣದ ಮೇಲಿನ ಆಶೆ ಮನುಷ್ಯನ ಪ್ರವರ್ತನೆಯೆಲ್ಲವನ್ನು ಆವರಿಸುವಂತೆ ಮುಮುಕ್ಷತ್ವವು ಆವರಿಸಿದರೆ ಮಾತ್ರ ಅದು ನಿಜವಾಗುವುದು, ಜ್ಞಾನ ಲಭ್ಯವಾಗುವುದು. ಫೆಬ್ರವರಿ 15, 1915 ಹರ್ದಾದಲ್ಲಿ ಸಾಧುಭಯ್ಯ ತನ್ನ ಸ್ನೇಹಿತನೊಡನೆ ನಡೆದು ಹೋಗುತ್ತಿದ್ದಾಗ ಸಾಯಿ ಅವನೆದುರಿಗೆ ಬಂದು ಅವನ ಕೈಯಲ್ಲಿ ಬೆಳ್ಳಿಯ ಹಲ್ಲು ಚುಚ್ಚುವ ಕಡ್ಡಿಯನ್ನು ಇಟ್ಟು ಅದೃಶ್ಯರಾದರು. ಅವನ ಮಿತ್ರ ಈ ಸಂಗತಿಯನ್ನು ಕೇಳಿ ಶಂಕಿಸಿ ಶ್ಯಾಮನಿಗೆ ಕಾಗದ ಬರೆದನು. ಅದೇ ಸಮಯಕ್ಕೆ ಸರಿಯಾಗಿ ಶಿರಡಿಯಲ್ಲಿ ಭಕ್ತರ ಹತ್ತಿರ ಸಾಯಿ ಇದೇ ಮಾತನ್ನು ಹೇಳುತ್ತಿದ್ದರು. ಒಂದು ಕಾಗದ ಬಂತು. ಅನಂತರ ಸಾಧುಭಯ್ಯ ಶಿರಡಿಗೆ ಬಂದಾಗ ತನಗಾದ ಅನುಭವವನ್ನು ಬಡೇ ಬಾಬಾನಿಗೆ ಹೇಳೆಂದರು. ಅದನ್ನು ಕೇಳಿದ ಬಡೇ ಬಾಬಾ ಅಳುತ್ತಾ, ಸಾಯಿ ಹತ್ತಿರ ನೀವು ನನಗೆ ದುಡ್ಡು ಕೊಡುತ್ತೀರಿ, ಆದರೆ ಸಾಧುಭಯ್ಯನಿಗೆ ಸಾಕ್ಷಾತ್ಕರಿಸಿದರಲ್ಲವೇ ಎಂದನು. ಸಾಯಿ ನಕ್ಕು, ಏನು ಮಾಡುವುದು? ಯಾರು ಏನು ಕೋರುತ್ತಾರೆ ಅದನ್ನೇ ಪಡೆಯುತ್ತಾರೆ ಎಂದರು. ನಿತ್ಯ ಜೀವನದಲ್ಲಿ ಹಣಕ್ಕಾಗಿ ಹೋರಾಡುತ್ತಿದ್ದು ದೇವಾಲಯಕ್ಕೆ ಬಂದ ತಕ್ಷಣವೇ ಮೋಕ್ಷವನ್ನು ಬಯಸುವುದು ಆತ್ಮವಂಚನೆಯೇ. ಒಬ್ಬ ಸಾಯಿಯನ್ನು ಹಾಗೆಯೇ ಪ್ರಾರ್ಥಿಸನು. ಸಾಯಿ ತಕ್ಷಣವೇ ಒಬ್ಬ ಹುಡುಗನನ್ನು ಕರೆದು ಯಾವನಾದರೂ ವರ್ತಕನಿಂದ 100 ರೂಪಾಯಿ ಸಾಲವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರು. ಆ ವರ್ತಕ ತನ್ನ ಹತ್ತಿರ ಇಲ್ಲವೆಂದು ಅದಕ್ಕೆ ಬದಲಾಗಿ ತನ್ನ ನಮಸ್ಕಾರಗಳನ್ನು ಅರ್ಪಿಸಿದನು. ನಾನಾ ಸಾಹೇಬನನ್ನು ಕರೆಯಿಸಿ ಅವನು ದುಡ್ಡು ಕೇಳಿದರು ಬಾಬಾ. ನಾನಾ ಸಾಹೇಬನ ಚೀಟಿಯನ್ನು ನೋಡುತ್ತಲೇ ಆ ವರ್ತಕ 100 ರೂಪಾಯಿಗಳನ್ನು ಕಳಿಸಿದನು. ಸಾಯಿ ತಮ್ಮನ್ನು ಮೊದಲು ಪ್ರಶ್ನೆ ಮಾಡಿದ ಭಕ್ತನ ಹತ್ತಿರ ಎಲ್ಲವೂ ಹೀಗೆಯೇ ನಡೆಯುವುದು. ಅರ್ಹತೆ ಇರುವವರೆಗೆ ಭಗವದ್ ದರ್ಶನವಾಗುವುದು. ಉದ್ಯೋಗವಂತನಾಗಿ ಸಂಪಾದಿಸುತ್ತಿರುವ ಸಂಸಾರಕನಿಗೆ ಮಾತ್ರ ಸಾಲ ಹುಟ್ಟುವಂತೆ ಎಂದರು. ಸಾಯಿಯಂತಹ ಸದ್ಗುರುವಿನ ಮೇಲೆ ಪ್ರೀತಿ ಹೆಚ್ಚಾದಂತೆಲ್ಲ ಕೆಲವು ಭಕ್ತರಿಗೆ ಧನದ ಮೇಲಿನ ಹಂಬಲ ತಗ್ಗೋದು. ಸಾಯಿಯೂ ಕೂಡ ಅವರನ್ನು ಹಾಗೆಯೇ ಅನುಗ್ರಹಿಸುತ್ತಾರೆ. ಶ್ಯಾಮ ಒಂದು ದಿನ, ಬಾಬಾ ನೀನು ಅದೆಷ್ಟು ಜನಕ್ಕೆ ಸಿರಿ ಸಂಪದಗಳನ್ನು ಕೊಟ್ಟಿರುವೆ, ನನಗೇಕೆ ಕೊಡಲಿಲ್ಲ? ನೀನು ಕೂಡ ಹರಿದ ಬಟ್ಟೆಯನ್ನು ಹಾಕಿಕೊಂಡು ಹಳೆಯ ಮಸೀದಿಯಲ್ಲಿ ಗೋಣಿ ಚೀಲದ ಮೇಲೆ ಮಲಗುತ್ತೀಯ, ಕಡು ಜಿಪುನ. ತಿಂಡಿ ತೀರ್ಥವನ್ನು ಸಹ ಇನ್ನೊಬ್ಬರಿಂದ ಪಡೆಯಬೇಕು. ನಿನ್ನನ್ನು ಎಲ್ಲರೂ ದೇವರೆನ್ನುತ್ತಾರೆ. ನಿನ್ನನ್ನು ನಿಜವಾಗಿ ದೇವರನ್ನಾಗಿ ಮಾಡಿದವರು ನಾವೇ. ನಾವು ಇಲ್ಲವೆಂದರೆ ನಿನ್ನನ್ನು ಕೇಳುವವರಾರು ಯಾರಿದ್ದಾರೆ ಎಂದ. ಸಾಯಿ ಅತ್ಯಂತ ಪ್ರೇಮದಿಂದ ಸಿರಿ ಸಂಪದಗಳು ನಿನಗಲ್ಲ, ನಿನಗೆ ಕೊಡಬೇಕಾದದ್ದು ಬೇರೆ ಇದೆ ಎಂದರು. ಒಂದು ಸಾರಿ ಸಿಂಧಿ ವರ್ತಕನೊಬ್ಬ ಶ್ಯಾಮನಿಗೆ ಬಂಗಾರದ ನಾಣ್ಯಗಳನ್ನು ಕೊಡಲು ಹೋದಾಗ ಸಾಯಿ ಅವನನ್ನು ತಡೆದರು. ಅವನಿಗೆ ಕೊಡಬೇಕಾದ್ದು ಏನೋ ಎಂಬುದನ್ನು ಸಾಯಿ ತಮ್ಮ ಚರ್ಯಗಳಲ್ಲಿ ಸೂಚಿಸಿದರು. ಶಿರಡಿಯಲ್ಲಿ ಒಬ್ಬ ರಾಮದಾಸ್ ನಿತ್ಯವೂ ಸ್ನಾನ ಮಾಡಿ ಮಸೀದಿಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಿದ್ದನು. ಬಾಬಾ ತಮಗೆ ಒಂದು ದಿನ ಹೊಟ್ಟೆ ನೋಯುತ್ತಿದೆ ಎಂದು ಹೇಳಿ ಬಜಾರಿನಿಂದ ಸೋನಾಮುಖಿ ಮೂಲಿಕೆಯನ್ನು ತೆಗೆದುಕೊಂಡು ಬಾ ಎಂದು ಅವನನ್ನು ಕಳುಹಿಸಿದರು. ಅವನು ಹೋದ ಕೂಡಲೇ ಬಾಬಾ ಆತನ ವಿಷ್ಣು ಸಹಸ್ರ ನಾಮ ಪುಸ್ತಕವನ್ನು ಶ್ಯಾಮನಿಗೆ ಕೊಟ್ಟು, ಇದು ಅತಿ ಶಕ್ತಿಯುತವಾದದ್ದು. ಒಂದು ಸಾರಿ ನನಗೆ ಎದೆ ನೋವು ಬಂದು ಸಾವು ಹತ್ತಿರವಾಗುತ್ತಿದೆ ಎನ್ನಿಸಿತು. ಆಗ ಈ ಸಹಸ್ರನಾಮವನ್ನು ಹೃದಯಕ್ಕೊತ್ತಿಕೊಂಡೆ. ಕೂಡಲೇ ಭಗವಂತನೇ ಇಳೆಗಳಿದು ಬಂದು ವ್ಯಾಧಿ ತಗ್ಗಿಸಿ ಹೋದ ಹಾಗಾಯಿತು. ಇದನ್ನು ತೆಗೆದುಕೊಂಡು ದಿನಕ್ಕೊಂದು ನಾಮವನ್ನು ಭಾವಪೂರ್ಣವಾಗಿ ನಿಧಾನವಾಗಿ ಓದು, ನಿನಗೊಳ್ಳೆಯದಾಗುವುದು ಎಂದರು. ಅವನು ವಿನೋದಕ್ಕಾಗಿ ಬಾಬಾ ತನಗೂ ರಾಮದಾಸಿಗೂ ವ್ಯಾಜ್ಯವೆಬ್ಬಿಸುತ್ತಿದ್ದಾರೆಂದು ಭಾವಿಸಿ, ಈ ರಾಮದಾಸಿ ಮುಂಗೋಪಿ, ನಾನು ಅವನ ಪುಸ್ತಕವನ್ನು ಕದ್ದಿರುವೆನೆಂದು ತಿಳಿದು ಜಗಳಕ್ಕೆ ಬರುತ್ತಾನೆ. ನನಗದು ಬೇಡ, ಅಲ್ಲದೆ ನನಗೆ ಸಂಸ್ಕೃತ ಓದುವುದಕ್ಕೆ ಬರುವುದಿಲ್ಲ ಎಂದ ಶ್ಯಾಮ. ಸಾಯಿ ಹಠ ಹಿಡಿದು ಪುಸ್ತಕ ತೆಗೆದುಕೊಂಡರು. ರಾಮದಾಸಿ ಬಂದ ಕೂಡಲೇ ಅಣ್ಣ ಚಿಂಚನೀಕರ್ ಸಾಯಿಗೆ ವಿನೋದವನ್ನುಂಟು ಮಾಡಬೇಕೆಂದು
ನಿನ್ನ ಪುಸ್ತಕ ಶ್ಯಾಮನ ಹತ್ತಿರಕ್ಕೆ ಹೇಗೆ ಹೋಯಿತು ಎಂದನು. ರಾಮದಾಸಿ ಉಗ್ರನಾಗಿ ಆ ಪುಸ್ತಕವನ್ನು ಹೊಡೆಯೋದಕ್ಕೋಸ್ಕರ ಅವನು ಬಾಬಾ ಹತ್ತಿರ ಹೇಳಿಸಿ ನನ್ನನ್ನು ಬಜಾರಿಗೆ ಕಳಿಸುವ ಏರ್ಪಾಡಾಗಿದೆ ಎಂದು ಶ್ಯಾಮನನ್ನು ನಿಂದಿಸಿ ಪುಸ್ತಕವನ್ನು ಕೊಡದಿದ್ದಲ್ಲಿ ತನ್ನ ತಲೆಯನ್ನು ಚೆಚ್ಚಿಕೊಂಡು ಸತ್ತು ಹೋಗುವೆನೆಂದು ಬೆದರಿಸಿದನು. ಒಂದು ಕಡೆ ಶ್ಯಾಮನಿಗೆ ಒಳ್ಳೆಯದನ್ನು ಮಾಡುತ್ತಾ ರಾಮದಾಸಿಯನ್ನು ಸಹ ಸಂಸ್ಕರಿಸಿದರು ಬಾಬಾ. ನೀನು ರಾಮಭಕ್ತನಾಗಿಯೂ ಈ ಗ್ರಂಥ ಪಾರಾಯಣ ಮಾಡುತ್ತಿದ್ದರೂ ನಿನ್ನ ಮನಸ್ಸು ಪವಿತ್ರವಾಗಿಲ್ಲವೇಕೆ? ಈಗಾಗಲೇ ಸಹಸ್ರನಾಮ ನಿನಗೆ ಬಾಯಿಗೆ ಬರುತ್ತಲ್ಲವೇ? ಇನ್ನು ಆ ಪುಸ್ತಕ ಏಕೆ ಬೇಕು ನಿನಗೆ? ಶ್ಯಾಮ ನಮ್ಮೋನೇ ಅಲ್ಲವೇ? ನಾನೇ ಶ್ಯಾಮನಿಗೆ ಆ ಪುಸ್ತಕ ಕೊಟ್ಟೇನು. ಅದರ ಮೇಲಿನ ವ್ಯಾಮೋಹ ಇಷ್ಟಕ್ಕೆಲ್ಲ ಕಾರಣವಾಯಿತು. ಪ್ರಶಾಂತವಾಗಿ ಆಲೋಚಿಸು. ದುಡ್ಡೆಸೆದರೆ ಪುಸ್ತಕಗಳು ಸಿಗುತ್ತವೆ. ಮನುಷ್ಯರು ಹಾಗಲ್ಲ. ಇಷ್ಟೆಲ್ಲ ಆದರೂ ಆ ಪುಸ್ತಕದ ಖರೀದಿ ಏನು ಮಹಾ ಎಂದರು ಬಾಬಾ. ಈ ಸಂಘಟನೆಯಿಂದ ಯಾರಿಗೆ ಯಾವುದು ಅವಶ್ಯವೋ ಅದನ್ನು ಅವರಿಗೆ ಪ್ರಸಾದಿಸರು ಸಾಯಿ. ಶ್ಯಾಮನಿಗೆ ಪವಿತ್ರ ಗ್ರಂಥ, ರಾಮದಾಸಿಗೆ ವಿವೇಕ. ಭಕ್ತನ ಹೃದಯದಲ್ಲಿ ತಮ್ಮ ಮೇಲೆ ಪ್ರೀತಿ ಇದ್ದರೂ ಕೇವಲ ಲೌಕಿಕರ ದುಶ್ಯಾಂಗತದಲ್ಲಿ ಇರದೆ ಬೇರೆ ಮಾರ್ಗವಿಲ್ಲದಿದ್ದವರನ್ನು ಸತ್ಸಾಂಗತ ಜೀವನ ಕೆಳೆಯುತ್ತಿದ್ದರು ಬಾಬಾ. ಈ ವಿಷಯದಲ್ಲಿ ದಾಸಗನು ಹೀಗೆ ಹೇಳುತ್ತಾನೆ. ನಾನು ಪೊಲೀಸು ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನಾನಾ ಚಂದರ್ಕರ್ ಜೊತೆ ಸಾಯಿಯನ್ನು ಸಂದರ್ಶಿಸಿದೆ. ಸಾಯಿ ನಾನಾ ಹತ್ತಿರ ಇವನಿಗೆ ತಮಾಷೆ ಅಂದರೆ ಬೀದಿ ನಾಟಕಗಳು, ಸರ್ಕಾರಿ ಕೆಲಸವೆಂದರೆ ತುಂಬ ವ್ಯಾಮೋಹ, ಅದನ್ನು ಬಿಡುವಂತೆ ಹೇಳು ಎಂದರು. ಅಂದಿನಿಂದ ತಮಾಷೆಯಲ್ಲಿ ಭಾಗವಹಿಸುವುದನ್ನು ಬಿಟ್ಟು ಬಿಟ್ಟೆನು. ಆದರೆ ಸರ್ಕಾರಿ ನೌಕರಿಯನ್ನು ಬಿಡಲಾರದೆ ಹೋದೆ. ಬಾಬಾ ಆ ಮಾತನ್ನೆತ್ತಿದಾಗಲೆಲ್ಲ ನೋಡೋಣ ಎನ್ನುತ್ತಿದ್ದೆ. ಬಾಬಾ ಹೀಗೆ 10 ವರ್ಷ ಹೇಳಿ ಕೊನೆಗೆ ಇವನನ್ನು ಇಕ್ಕಟ್ಟಿಗೆ ಶಿಕ್ಷಿಸದಿದ್ದರೆ ಇವನು ಸರ್ಕಾರಿ ನೌಕರಿ ಬಿಡುವುದಿಲ್ಲ ಎಂದರು. ಆ ಬಳಿಕ 2-3 ಪೊಲೀಸಿನವರ ಜೊತೆ ನನ್ನನ್ನು ಕಾನಾಬಿಲ್ಲೆನ್ನು ಕುಪ್ರಸಿದ್ಧ ಕೈದಿಯ ಮೇಲೆ ನಿಗಾ ಇಟ್ಟಿರುವಂತೆ ನೇಮಿಸಿದರು. ಆ ಕೈದಿ ಅವನ ಮೇಲೆ ನಿಗಾ ಇಟ್ಟಿರುವರೆಂದು ತಿಳಿದು 3 ಪೊಲೀಸರವರನ್ನು ಕೊಂದನು. ನಾನು ಭಯದಿಂದ ಶ್ರೀರಾಮನನ್ನು ಪ್ರಾರ್ಥಿಸಿದ್ದರ ಕಾರಣವೋ ಏನೋ ನನ್ನನ್ನು ಬೆದರಿಸಿ ಬಿಟ್ಟು ಬಿಟ್ಟನು. ತರುವಾಯ ಅವನು ಕಾಡು ಪ್ರದೇಶಗಳಲ್ಲಿ ತಿರುಗುತ್ತಿರುವುದಾಗಿ ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದನು. ಹಲವಾರು ಪೊಲೀಸರು ಅನೇಕ ಕಡೆಯಿಂದ ಅವನ ಮೇಲೆ ದಾಳಿ ಮಾಡಿದರು. ಅನೇಕರು ಮಡಿದರು. ಕೈದಿ ಮಾತ್ರ ತಪ್ಪಿಸಿಕೊಂಡ. ಇನ್ನು ನನಗೆ ಧೈರ್ಯ ಸಾಲದೆ ರಜಕ್ಕಾಗಿ ಒಂದು ಸುಳ್ಳು ಸರ್ಟಿಫಿಕೇಟ್ ದಾಖಲು ಮಾಡಿ ರಜಾ ಮಂಜೂರಾಗುವುದಕ್ಕೆ ಮುಂಚೆಯೇ ನನ್ನ ಸ್ಥಳವನ್ನು ಬಿಟ್ಟು ಯಾತ್ರೆ ಕೈಕೊಂಡೆನು. ಆ ಸಮಯದಲ್ಲಿ ನನ್ನನ್ನು ಈ ಇಬ್ಬಂದಿಯಿಂದ ಪಾರು ಮಾಡಿದರೆ ಈ ಸಾರಿ ನೌಕರಿ ಬಿಟ್ಟು ಬಿಡುವೆನೆಂದು ಗೋದಾವರಿಯಲ್ಲಿ ನಿಂತು ಸಾಯಿಗೆ ಹರಿಸಿಕೊಂಡನು. ಅಲ್ಲಿಂದು ಕಳ್ಳರ ಗುಂಪು ಕಂಡು ಬಂದದ್ದರಿಂದ ನನ್ನ ಪ್ರಯಾಣಕ್ಕೊಂದು ನೆಪ ಸಿಕ್ಕಿತು. ಇಷ್ಟರಲ್ಲಿ ಪ್ರಮೋಷನ್ ಪರೀಕ್ಷೆಯಲ್ಲೂ ಪಾಸಾಗಿದ್ದೆ. ಆದರೂ ನನಗೆ ಪ್ರಮೋಷನ್ ಸಿಗುವುದಿಲ್ಲವೆಂದರು ಬಾಬಾ. ತರುವಾಯ ನನಗೆ ವರ್ಗವಾದ ಸ್ಥಳಕ್ಕೆ ಶಿರಡಿಯ ಮೇಲೆ ಹೋಗಬೇಕಾದಾಗ ಬಾಬಾಗೆ ಕಾಣಿಸಿ ಬಿಡುವುದೇನೋ ಎಂದು ಶಂಕಿಸಿ ಮಸೀದಿಯ ಕಡೆ ತಿರುಗಿ ನೋಡದೆ ಮೆಲ್ಲಗೆ ಹೋಗುತ್ತಿದ್ದೆ. ಆದರೇನು ಸರಿಯಾಗಿ ಲೆಂಡಿ ಹತ್ತಿರ ಬಾಬಾನ ಎದುರಿಗೆ ಬಂದರು. ಕುದುರೆಯಿಂದಿಳಿದು ನಮಸ್ಕರಿಸಿದೆ. ಗನು, ಗೋದಾವರಿ ಜಲವನ್ನು ಹಸ್ತದಲ್ಲಿಟ್ಟುಕೊಂಡು ಪ್ರಮಾಣ ಮಾಡಿದವರಾರು ಎಂದರು. ಹಾಗೇ ಮಾಡುತ್ತೇನೆ ಸರಿಯೇ ಎಂದೆ. ಅದೇನೋ ಸರಿ, ಆದರೆ ನೀನು ಹೀಗೆ ಹೇಳಿದರೆ ಕೇಳೋದಿಲ್ಲ ಎಂದರು ಬಾಬಾ. ಸ್ವಲ್ಪ ದಿನಗಳಾದವು. ಒಬ್ಬ ತಪ್ಪಿತಸ್ಥನಿಂದ ವಸೂಲು ಮಾಡಿದ್ದ ಜುಲ್ಮಾನೆ ಹಣವನ್ನು ನನ್ನ ಸಹೋದ್ಯೋಗಿ ಪೊಲೀಸನವನೊಬ್ಬ ತಿಂದುಬಿಟ್ಟಿದ್ದ. ಅದರಿಂದ ನನಗೆ ಶಿಕ್ಷೆ ತಪ್ಪದ್ದಾಗಿತ್ತು. ಈ ಸಾರಿ ಶಿಕ್ಷೆಯಿಂದ ಬಚಾವಾದರೆ ನಿಜವಾಗಿಯೂ ನೌಕರಿಯನ್ನು ಬಿಟ್ಟು ಬಿಡುವೆನೆಂದು ಮತ್ತೆ ಹರಿಸಿಕೊಂಡೆ. ಶಿಕ್ಷೆ ತಪ್ಪಿ ಹೋದ ತಕ್ಷಣವೇ 1903ರಲ್ಲಿ ನೌಕರಿಗೆ ರಾಜೀನಾಮೆ ಕೊಟ್ಟೆ. ಬಾಬಾ ಈ ವಿಷಯವನ್ನು ಪ್ರಸ್ತಾಪಿಸುವಾಗಲೆಲ್ಲ ನೀನು ನಾಂದೇಡಿಯಲ್ಲಿರುವ ಎನ್ನುತ್ತಿದ್ದರು. ನನಗೆ ಹೊಟ್ಟೆಗೇನು ಗತಿ ಎಂದರೆ ನಾನು ಪೋಷಿಸುತ್ತೇನೆ ಎನ್ನುತ್ತಿದ್ದರು. ನಾನು ನಾಂದೇಡಿಯಲ್ಲಿ ಠಿಕಾಣಿ ಹಾಕಿದೆ. ಮೊದಲು ಕೀರ್ತನೆಗಳೇ ನನಗೆ ಜೀವನೋಪಾಯವಾಯಿತು. ಆಮೇಲೆ ಒಬ್ಬ ಭಕ್ತ ಕಡಿಮೆ ಬೆಲೆಗೆ ಕೊಟ್ಟ ಭೂಮಿಯೇ ನನಗೆ ಜೀವನಾಧಾರವಾಯಿತು. ಸಾಯಿ ತಮ್ಮಲ್ಲಿ ವಿಶ್ವಾಸವಿಲ್ಲದವರನ್ನೂ ಕೂಡ ಕಷ್ಟದಿಂದ ರಕ್ಷಿಸಿ ಅವರಲ್ಲಿ ಭಕ್ತಿಯನ್ನು ಮೂಡಿಸಿ ಅನಂತರ ತಮ್ಮ ಸೇವೆಯ ಮೂಲಕ ಅಭುಕ್ತಿ ಮುಕ್ತಿಗಳನ್ನು ಪ್ರಸಾದಿಸುತ್ತಾರೆ. ಇದಕ್ಕೊಂದು ದೃಷ್ಟಾಂತವನ್ನು ನಾವು ಮಹಿರ್ಚಾಪತಿಯ ಜೀವನದಲ್ಲಿ ಕಾಣುತ್ತೇವೆ. ಅವನಿಗೆ ತಲೆಮಾರಿನಿಂದಲೂ ಬಂದಿದ್ದ ಕುಲ ಕಸುಬು ಅಕ್ಕಶಾಲಿಯದಾದರೂ ಆತ ಖಂಡೋಬಾ ದೇವಸ್ಥಾನದ ಅರ್ಚಕನಾಗಿದ್ದ. ಸಾಯಿ ಅವನ ಅಕ್ಕಸಾಲಿ ಕಸುಬನ್ನು ಬಿಡಿಸಿ ದೇವಸ್ಥಾನ ಅರ್ಚಕತ್ವವನ್ನು ಸ್ಥಿರಗೊಳಿಸಿ ಅವನ ಕೈಲಿ ಭಿಕ್ಷೆ ಮಾಡಿಸಿದರು. ಇದೇ ತರಹ ಪರಿವರ್ತನೆಯ ಇನ್ನೊಂದು ಮುಖವನ್ನು ಉಪಾಸನೆ ಬಾಬಾ, ಅನ್ವರ್ ಖಾನ ಅಂಥವರ ಜೀವನದಲ್ಲಿ ನೋಡುತ್ತೇವೆ. ಆದರೆ ಬಹುತೇಕ ಜನರಿಗೆ ಅಂತಹ ಸ್ಥಿರ ಮನಸ್ಸಿರಲಾರದೆ ಹೋದದ್ದರಿಂದ ಸಾಯಿಯಂತಹ ಸದ್ಗುರುವಿನ ಸೇವೆ ದೊರಕಿದರೂ ಸ್ವಲ್ಪ ಕಾಲದಲ್ಲೇ ಅದನ್ನು ಬಿಟ್ಟು ಅವರ ಮೇಲಿನ ಶ್ರದ್ಧೆಯನ್ನು ಕಳೆದುಕೊಳ್ಳುವರು. ಈ ವಿಷಯವನ್ನೇ ಮಾವಿನ ಹೂ ಉದಾಹರಣೆಯಾಗಿ ಹೇಳುತ್ತಿದ್ದರು ಸಾಯಿ.
ಆದರೆ ಪರಿಪಾಕವಾಗುವ ಮುನ್ನವೇ ತನಗೆ ತಾನೇ ಮನೆ ಬಾಗಿಲು ತೆರೆದ ಹರಿಭಾವು ಫನ್ಸೆಯನ್ನು ಪುನಃ ತನ್ನ ಮನೆಗೆ ವಾಪಸ್ಸಾಗಿಸಿದರು. ಪರಿಪಾಕವಿಲ್ಲದೆಯೇ ಸನ್ಯಾಸ ಸ್ವೀಕರಿಸಿ ಭ್ರಷ್ಟನಾಗುವುದರಲ್ಲಿದ್ದ ವಿಜಯಾನಂದನನ್ನು ಸಾಯಿ ಹೇಗೆ ಬುದ್ಧಿ ಹೇಳಿ ರಕ್ಷಿಸಿದರೆಂದು ನಾವು ಈಗಾಗಲೇ ತಿಳಿದಿದ್ದೇವೆ. ಸದ್ಗುರುವು ಯಾರನ್ನೂ ಅವರ ಶಕ್ತಿ ಮೀರಿ ಆತ್ಮಪಥಕ್ಕೆಳೆಯುವುದಿಲ್ಲ. ಅನಿವಾರ್ಯವಾಗಿ ಅನುಭವಿಸಬೇಕಾದ ಕರ್ಮಫಲವನ್ನು ಸಾಧನೆಯನ್ನಾಗಿ ಮಾಡಿಕೊಂಡು ಪರಿಪಕ್ವತೆಯತ್ತ ಸಾಗುತ್ತಾರೆ. ಅವಶ್ಯವಾದಲ್ಲಿ ಬೈಗಳದ ಮುಖಾಂತರ ಅವನ ಪ್ರಗತಿಗೆ ದಾರಿ ಮಾಡಿಕೊಡುತ್ತಾರೆ. ಒಂದು ಉದಾಹರಣೆಯ ಮುಖಾಂತರ ಪ್ರಧಾನವಾದ ಅಧ್ಯಾತ್ಮ ಜೀವನ ಸೂತ್ರಗಳನ್ನು ಸಾಯಿ ತೋರಿಸಿಕೊಟ್ಟರು. ಪುನಾದಲ್ಲಿ 1914ರಲ್ಲಿ ಪ್ಲೇಗು ತಾನಾಯಿತು. ದುಬೆಯನ್ನು ಭಕ್ತ ಭಯದಿಂದ ಶಿರಡಿಗೆ ಬರುವೆನೆಂದು ಹರಿಸಿಕೊಂಡನು. ಆಮೇಲೆ ಮನಸ್ಸು ಬದಲಾಯಿಸಿ ಸಕುಟುಂಬನಾಗಿ ಸಾಸಾರ್ವಾಡಾಗಿ ಹೋದನು. ಅಲ್ಲಿ ಅವನ ಹಸುಗೂಸು ಆ ವ್ಯಾಧಿಗೆ ತುತ್ತಾಯಿತು. ಅವನ ಹೆಂಡತಿಗೂ ತುಂಬ ಕಾಯಿಲೆ ಆಯಿತು. ಆ ರಾತ್ರಿ ಸಾಯಿ ದೂಬೆಗೆ ಸ್ವಪ್ನ ದರ್ಶನವಿತ್ತು. ಮಾನವ ತನ್ನ ಹರಿಕೆಯನ್ನು ಒಪ್ಪಿಸಲೇಬೇಕು, ಇಲ್ಲವಾದಲ್ಲಿ ಇಂತಹ ಕಷ್ಟಗಳು ತಪ್ಪದೇ ಕಾಡುತ್ತವೆ ಎಂದು ಹೇಳಿ ಅವನ ಹೆಂಡತಿಯ ಹಣೆಯ ಮೇಲೆ ವಿಭೂತಿ ಇಟ್ಟರು. ತಕ್ಷಣವೇ ದೂಬೆ ನಿದ್ರೆಯಿಂದೆದ್ದು ತನ್ನ ಹೆಂಡತಿಯ ಹಣೆಯಲ್ಲಿ ವಿಭೂತಿಯನ್ನು ನೋಡಿ ಆಶ್ಚರ್ಯಚಕಿತನಾದನು. ಜಯ ಜಯ ಸಾಯಿನಾಥಾಯ ನಮಃ.